ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ನೋಡಿ ನಾನು ನಿಮಗೆ ನನ್ನ ರೊಟೀನನ್ನು ತೋರಿಸ್ತಾ ಇದ್ದೀನಿ. ಈಗ ಬೆಳಗ್ಗೆನೇ ಎದ್ದು ನಾನಿಲ್ಲಿ ನೋಡಿ ಹಲ್ಲು ಜುತ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಗಿಡಗಳನ್ನೆಲ್ಲ ನೋಡ್ತಾ ಹಾಗೆಯೇ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಈ ಥರ ಗಿಡಗಳ ಹತ್ತಿರ ಎಲ್ಲ ಹೋಗಿ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿದರೆ ಒಳ್ಳೆ ಒಂದು ರಿಲ್ಯಾಕ್ಸೇಷನ್ ಆಗ್ತದೆ. ಹಾಗೆಯೇ ನಾನು ಕೂಡ ಇಲ್ಲಿ ಅದೇ ರೀತಿ ಮಾಡ್ತಾಯಿದ್ದೇನೆ. ನನ್ನ ಡೈಲಿ ರುಟೀನ್ ಇದೇ ಥರ ಇರ್ತದೆ. ಇನ್ನು ಹಲ್ಲೆಲ್ಲ ಉಜ್ಜಿ ಆದಮೇಲೆ ನೋಡಿ ನಾನು ಈಗ ಅಡುಗೆ ರೂಮಿಗೆ ಬಂದಿದ್ದೇನೆ. ನೋಡಿ ಫುಲ್ ಅಡುಗೆ ರೂಮು ಗಜಿಲಿ ಬಿಜಿಲಿ ಆಗಿ ಉಂಟು. ಇನ್ನೀಗ ಫಸ್ಟಿಗೆ ನಾನು ಅಡುಗೆ ರೂಮನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಆಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡೋದು. ನೋಡಿ ಈಗ ಪಾತ್ರೆ ಎಲ್ಲ ಇತ್ತು ಸ್ವಲ್ಪ, ಅದನ್ನು ಕೂಡ ಇಲ್ಲಿ ನಾನೀಗ ತೊಳಿತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಫುಲ್ಲು ಗ್ಯಾಸನ್ನೆಲ್ಲ ಈಗ ಒರೆಸ್ತಾ ಇದ್ದೀನಿ. ಇದು ಡೈಲಿ ನಾನು ಮಾಡ್ತೀನಿ, ಯಾಕಂದರೆ ಇಲ್ಲಿ ಸ್ವಲ್ಪ ಇಲಿಗಳ ಕಾಟ ಜಾಸ್ತಿ ಉಂಟು. ಅದೇ ರೀತಿ ಅಂದರೆ ಕಾಕ್ರೋಚ್ ಹಾಗೆಲ್ಲ ಗಲೀಜು ಮಾಡಿ ಎಲ್ಲ ಇರ್ತದೆ. ಹಾಗೆ ನಾನು ಮಾರ್ನಿಂಗೇ ಎಲ್ಲ ಕ್ಲೀನ್ ಮಾಡೋದು. ನೈಟಲ್ಲಿ ಕ್ಲೀನ್ ಮಾಡಿದ್ರೂ ಸಹ ಏನು ಪ್ರಯೋಜನ ಇಲ್ಲ. ಹಾಗೆ ನಾನಿಲ್ಲಿ ಮಾರ್ನಿಂಗ್ ಫುಲ್ಲಾಗಿ ಒಮ್ಮೆ ಕ್ಲೀನ್ ಮಾಡಿದ ನಂತರವೇ ಅಡುಗೆ ಸ್ಟಾರ್ಟ್ ಮಾಡೋದು. ನೋಡಿ ಅಡುಗೆ ರೂಮು ನೀಟಾಗಿದ್ದರೆ ನಮಗೂ ಕೂಡ ಒಳ್ಳೆ ಕೆಲಸ ಮಾಡಲಿಕ್ಕೂ ಕೂಡ ಒಂದು ಒಳ್ಳೆ ಮೂಡ್ ಇರ್ತದೆ. ಇಲ್ಲದಿದ್ದರೆ ಉದಾಸೀನ ಹಿಡಿತದೆ. ನೋಡಿ ಕ್ಲೀನ್ ಮಾಡಿದರೆ ನಮಗೇನೆ ಒಳ್ಳೆಯದಲ್ವಾ. ಹಾಗೆಯೇ ನೋಡಿ ನಾನು ಕೂಡ ಡೈಲಿ ಮಾರ್ನಿಂಗೇ ಒಂದೇ ಸಲ ಕ್ಲೀನ್ ಮಾಡಿ ಬಿಡ್ತೀನಿ. ಆಮೇಲೆ ಅಡುಗೆ ಮಾಡಿದಾಗ ಆದಾಗ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿದರೆ ಆಯಿತು. ಹಾಗೆಯೇ ನೋಡಿ ಈಗ ಇಲ್ಲೆಲ್ಲ ಕ್ಲೀನ್ ಮಾಡಿ ಆಯಿತು. ಇದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾನು ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ದೇವರಿಗೆ ಎಲ್ಲ ದೀಪ ಇಟ್ಟಾದಮೇಲೆ ನಾನು ತಿಂಡಿಗೆ ರೆಡಿ ಮಾಡ್ತೀನಿ. ನೋಡಿ ಈಗ ಫುಲ್ಲಾಗಿ ಕ್ಲೀನ್ ಆಯಿತು. ಇನ್ನು ನಾನು ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಇಟ್ಟು ಬರ್ತೀನಿ. ನಾನೀಗ ದೀಪ ಎಲ್ಲ ಹಚ್ಚಿ ಬಂದಾಯಿತು. ಈಗ ನಾನು ತಿಂಡಿಗೆ ಇಲ್ಲಿ ದೋಸೆ ರೆಡಿ ಮಾಡ್ತಾ ಇದ್ದೇನೆ. ನೀರು ದೋಸೆ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ನಾನು ಚಟ್ನಿ ಕೂಡ ಮಾಡಿದ್ದೇನೆ. ತುಂಬ ಟೇಸ್ಟಾಗಿ ಬರ್ತದೆ ನೀರು ದೋಸೆಗೆ ಚಟ್ನಿ. ಈಗ ದೋಸೆ ಎಲ್ಲ ಮಾಡಿ ಆಯಿತು. ಇನ್ನು ಚಹಾ ಕುಡಿಬೇಕು. ಚಹಾ ಕುಡಿದಾದ್ಮೇಲೆ ನಾನು ಸಿಗ್ತೀನಿ ನಿಮಗೆ. ನೋಡಿ ಈಗ ಚಹಾ ಕುಡ್ದೆಲ್ಲ ಆಯಿತು. ಈಗ ನಾನಿಲ್ಲಿ ಮಧ್ಯಾಹ್ನದ ಅನ್ನಕ್ಕೆ ಇಲ್ಲಿ ಅಕ್ಕಿಯನ್ನು ತೊಳಿತಾ ಇದ್ದೀನಿ. ಇವತ್ತು ಗಂಜಿ ಮಾಡೋಣ ಅಂತ ಇದ್ದೀನಿ. ಹಾಗೇನೀಗ ಅಕ್ಕಿಯನ್ನು ತೊಳೆದು ಇದನ್ನು ಬೇಯಲಿಕ್ಕಿಡುವ. ಆಮೇಲೆ ನಾನು ಇವತ್ತು ಪದಾರ್ಥಕ್ಕೆ ನೋಡಿ ಕಡಲೆ ನಿನ್ನೆ ರಾತ್ರಿ ನೆನೆಲಿಕ್ಕೆ ಇಟ್ಟಿದ್ದೆ. ಹಾಗೆಯೇ ಇಲ್ಲಿ ಒಣ ತೊರಕೆ ಮೀನುಂಟು. ತುಂಬ ಒಳ್ಳೆ ಉಂಟು ಒಣ ತೊರಕೆ ಮೀನು. ಇದನ್ನು ಕಡಲೆ ಮತ್ತು ಇದನ್ನು ಹಾಕಿ ಒಂದು ಸುಕ್ಕ ಥರ ಮಾಡುವ ಅಂತ ಇದ್ದೀನಿ. ಇನ್ನೀಗ ತೊರಕೆ ಮೀನನ್ನು ನಾನು ಕಟ್ ಮಾಡ್ತೀನಿ. ನೋಡಿ ಇಲ್ಲಿ ನನ್ನ ಮಗ ಕೂಡ ಹತ್ತಿರವೇ ಇದ್ದಾನೆ. ತೊರಕೆ ಮೀನನ್ನು ಕಟ್ ಮಾಡಿ ಇದನ್ನು ಒಂದು 2-3 ಸಲ ತೊಳೆದು ಆಮೇಲೆ ಒಂದು 10 ನಿಮಿಷ ಇದನ್ನು ನೀರಲ್ಲಿ ಹಾಗೇ ಇಡಬೇಕು. ಯಾಕೆಂದರೆ ತೊರಕೆ ಮೀನಲ್ಲೆಲ್ಲ ಉಪ್ಪಿನ ಅಂಶ ಜಾಸ್ತಿ ಇರ್ತದೆ. ನಾವು ಒಂದು 10 ನಿಮಿಷ ಇದನ್ನು ನೀರಲ್ಲಿ ನೆನೆಯಲಿಕ್ಕಿಟ್ರೆ ಅದರ ಉಪ್ಪಿನ ಅಂಶ ಎಲ್ಲ ನೀರಿಗೆ ಇಳಿತದೆ. ಇಲ್ಲದಿದ್ದರೆ ಪದಾರ್ಥದಲ್ಲಿ ಕೂಡ ತುಂಬಾ ಉಪ್ಪಾಗಿ ಇರ್ತದೆ. ಹಾಗೆ ಇದನ್ನು ನೀರಲ್ಲಿ ಇಡಬೇಕು.
ನನ್ನ ಮಗನಿಗೆ ಯಾವಾಗ ಈ ಒಣಮೀನನ್ನು ಮುಟ್ಟುವ ಅಂತ ಅನಿಸ್ತಿತ್ತು. ಹಾಗೆಯೇ ಅವನು ಒಂದು ಪೀಸನ್ನು ತೆಗೆದು ನೋಡ್ತಾ ಇದ್ದಾನೆ. ಅವನು ಯಾವಾಗಲೂ ಹಾಗೆ ತುಂಬ ಪೋಖ್ರಿ. ನಾವು ಹಸಿ ಮೀನು ಕಟ್ ಮಾಡುವಾಗಲೂ ಸಹ ಹಾಗೆ ಮೀನನ್ನು ಅವನಿಗೊಮ್ಮೆ ಕೈಯಲ್ಲಿ ಹಿಡಿಲೇಬೇಕು. ಹಾಗೆ ಈಗ ನಾನು ಇಲ್ಲಿ ಕೈ ತೊಳೆದು ಬಾ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಕೈ ತೊಳಿಲಿಕ್ಕೆ ಹೋಗಿದ್ದಾನೆ. ನೋಡಿ ಈಗ ಕಟ್ ಮಾಡಿ ಎಲ್ಲ ಆಯಿತು. ನಾನೊಂದು 2-3 ಸಲ ಇದನ್ನು ತೊಳೆದು ಆಮೇಲೆ ನೋಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಇನ್ನೊಂದು 10 ನಿಮಿಷ ಆಗಲಿ. ಈಗ ಇಲ್ಲಿ ನಾನು ತೆಂಗಿನ ಕಾಯನ್ನು ಇಲ್ಲಿ ತುರಿತಾ ಇದ್ದೀನಿ. ಒಂದು ಅರ್ಧ ಹೋಳಿನಷ್ಟು ತೆಂಗಿನ ಕಾಯನ್ನು ನಾನಿಲ್ಲಿ ತುರಿತಿದ್ದೀನಿ. ಆಮೇಲೆ ನೋಡಿ ಮೆಣಸನ್ನು ತೆಗೆದಿದ್ದೇನೆ. ಒಂದು 6ರಿಂದ 7 ಮೆಣಸನ್ನು ಕೂಡ ನಾನು ತಗೊಂಡಿದ್ದೇನೆ. ಆಮೇಲೆ ಒಂದು ಅರ್ಧ ಸ್ಪೂನು ಅರಶಿನ ಪುಡಿ, ಆಮೇಲೆ 1 ಸ್ಪೂನಿನಷ್ಟು ನಾನಿಲ್ಲಿ ಕೊತ್ತಂಬರಿ ಕಾಳನ್ನು ಕೂಡ ತಗೊಂಡಿದ್ದೇನೆ. ನಾನು ಮೆಣಸು ಮತ್ತು ಕೊತ್ತಂಬರಿ ಕಾಳನ್ನು ಫ್ರೈ ಮಾಡಿ ತಗೊಂಡಿದ್ದೇನೆ. ಈಗ ಇದನ್ನಿಷ್ಟನ್ನು ಮೊದಲಿಗೆ ಗ್ರೈಂಡ್ ಮಾಡುವ. ನೋಡಿ ಸ್ವಲ್ಪ ಇದು ನೈಸಾಗಿ ಗ್ರೈಂಡ್ ಆಗಬೇಕು. ನೋಡಿ ಈಗ ಇದು ನೈಸಾಗಿ ಗ್ರೈಂಡ್ ಆಗಿದೆ. ಈಗ ಇದಕ್ಕೇನೆ ತೆಂಗಿನ ತುರಿಯನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಆಮೇಲೆ ಒಂದು 3 ಎಸಳು ಇದಕ್ಕೆ ಬೆಳ್ಳುಳ್ಳಿಯನ್ನು ಕೂಡ ಇಲ್ಲಿ ಹಾಕಿದ್ದೇನೆ. ಇದು ನೈಸಾಗಿ ಗ್ರೈಂಡ್ ಆಗಲಿಕ್ಕಿಲ್ಲ. ನೋಡಿ ಈ ಥರ ಸ್ವಲ್ಪ ಗ್ರೈಂಡ್ ಆದರೆ ಸಾಕು. ಇದನ್ನೀಗ ಪಕ್ಕಕ್ಕೆ ಇಡುವ. ಇನ್ನು ಕಡಲೆಯನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ನೋಡಿ ಒಂದು ಅರ್ಧ ಈರುಳ್ಳಿ, 1 ಟೊಮೆಟೊ, 1 ತುಂಡು ಶುಂಠಿ, 2 ಕಾಯಿ ಮೆಣಸನ್ನೆಲ್ಲ ಹಾಕಿ ಕಡಲೆಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕಿ ಇದನ್ನು ಬೇಯಿಸಿ ತೆಗೆಯುವ. ಒಂದು ಅರ್ಧದಷ್ಟು ಬೇಯಬೇಕು ಇದೀಗ. ನೋಡಿ ಈಗ ಕಡಲೆ ಒಂದು 0.5% ಬೆಂದಿದೆ. ಇನ್ನಿದಕ್ಕೆ ಒಣ ತೊರಕೆ ಮೀನನ್ನು ಕೂಡ ಹಾಕಿ ಬೇಯಿಸಲಿಕ್ಕೆ ಉಂಟು. ಇನ್ನು ನೋಡಿ ನಾನು ಕ್ಲೀನ್ ಮಾಡಿದ ಒಣ ಮೀನನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಬೇಕು. ಇಲ್ಲಿ ಸ್ವಲ್ಪ ನೀರು ಕಮ್ಮಿ ಉಂಟು. ನೀರಿದ್ರೆ ನೀರು ಹಾಕಬೇಕು ಅಂತೇನಿಲ್ಲ. ಇಲ್ಲಿ ನಾನೀಗ ಸ್ವಲ್ಪ ಕಮ್ಮಿ ಇದ್ದ ಕಾರಣ ಸ್ವಲ್ಪ ನೀರನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ಆಮೇಲೆ ನೋಡಿ ಕಡಲೆ ಮತ್ತು ಒಣ ಮೀನು ಒಳ್ಳೆ ರೀತಿಯಲ್ಲಿ ಬೆಂದ ನಂತರವೇ ಮಸಾಲೆಯನ್ನು ಸೇರಿಸಿದರೆ ಆಯಿತು. ಇದೀಗ ಬೇಯಲಿ. ನೋಡಿ ಈಗ ಕಡಲೆ ಮತ್ತು ಒಣ ಮೀನು ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಈಗ ನೋಡಿ ಇನ್ನು ಇದಕ್ಕೆ ನಾನು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ಇನ್ನು ನೋಡಿ ಮಸಾಲೆ ಸೇರಿಸಿದ ನಂತರ ನೀರೇನು ಹಾಕಲಿಕ್ಕಿಲ್ಲ, ಉಪ್ಪನ್ನು ಕೂಡ ಸೇರಿಸಲಿಕ್ಕಿಲ್ಲ. ಉಪ್ಪು ನೋಡಿ ಸೇರಿಸಿದರೆ ಆಯಿತು. ಯಾಕಂದರೆ ಒಣ ಮೀನಿನಿಂದ ಸ್ವಲ್ಪ ಉಪ್ಪಿನಂಶ ಬರ್ತದೆ. ಹಾಗೆ ಎಲ್ಲಿಯಾದರೂ ಕಮ್ಮಿ ಇದ್ದರೆ ಮಾತ್ರ ಉಪ್ಪನ್ನು ಹಾಕಿದರೆ ಆಯಿತು. ಇನ್ನು ನೋಡಿ ನಾನೀಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಮೇಲ್ಗಡೆಯಿಂದ ಹಾಕ್ತಾ ಇದ್ದೇನೆ. ಇನ್ನು ಸ್ವಲ್ಪ ಒಂದು 2-3 ನಿಮಿಷದ್ದು ಹೀಗೆ ಕುದಿ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ನೋಡಿ ಈಗ ನಮ್ಮ ಒಣ ಮೀನಿನ ಮತ್ತು ಕಡಲೆಯ ಸುಕ್ಕ ರೆಡಿಯಾಗಿದೆ. ತುಂಬ ಟೇಸ್ಟಾಗಿ ಬರ್ತದೆ. ತುಳುನಾಡಿನ ಸ್ಪೆಷಲ್ ಆದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ನಾನು ನೋಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಗಂಜಿಯನ್ನು ಕೂಡ ಇವತ್ತು ಮಾಡಿದ್ದೇನೆ. ತುಂಬ ಟೇಸ್ಟಾಗಿ ಬಂದಿತ್ತು. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.